ಈವೆಂಟ್ಸ್ ಇಲ್ದಿರೋ ಟೈಮಲ್ಲಿ ಇದು ಟ್ರೆಕ್ಕಿಂಗು, ಟ್ರಾವೆಲಿಂಗ್. ನಾನು ಅಲ್ಲಿ ಹೋಗ್ಬಿಟ್ಟಿರ್ತೀನಿ, ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ಮೆಸೇಜ್ ಮಾಡ್ಬಿಡ್ತಾರೆ. ಬಟ್ ನಾ ಎಲ್ಲೇ ಹೋದ್ರು ಒಂದು 4-5 ಅವರಲ್ಲಿ ನೆಟ್ವರ್ಕ್ ಸಿಗಬೇಕು. ಇಷ್ಟು ಬಿಸಿ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ನೀವು ಟ್ರಾವೆಲಿಂಗು ಮತ್ತೆ ಈವೆಂಟ್ಸ್, ಇದ್ರ ಮಧ್ಯ ಫ್ಯಾಮಿಲಿ ನೀವು ಯಾವ ರೀತಿ ಟೈಮ್ ಕೊಡ್ತೀರಾ? ಡೈಲಿ ಮನೆಗೆ ಹೋಗ್ತೀವಲ್ಲ, ಅದೇ ಒಂಥರ ಟೈಮ್ ಕೊಟ್ಟಂಗೆ. ಸೊ ಇತ್ತೀಚೆಗೆ ಐ ಥಿಂಕ್ ನೀವು ಒಂದು ತಾರ್ ಗ್ರೂಪ್ ಜೊತೆ ಏನೋ ಟ್ರಾವೆಲ್ ಮಾಡಿದ್ರಿ. ತಾರ್ ಕ್ಲಬ್ ಅಂತ, ಮೈಸೂರು ತಾರ್ ಟ್ರೈಬ್ಸ್ ಅಂತ, ಅವರೆಲ್ಲ ನಮ್ಮ ಸ್ನೇಹಿತರುಗಳೇ. ಒಬ್ಬರೇ ಆಗ್ತಿರಲ್ಲ ಬ್ರದರ್, ನಮ್ಮನ್ನ ಕರ್ಕೊಂಡೋಗಿ ಅಂತ ಒಳ್ಳೆ ಜಾಗಕ್ಕೆ ಅಂದಾಗ ಆಕ್ಚುಲಿ ನಾನು ಗ್ರೂಪಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ, ಬಟ್ ಅವ್ರು ಕೇಳ್ಕೊಂಡಾಗ ಕರ್ಕೊಂಡು ಹೋಗ್ಲೇಬೇಕಲ್ವಾ. ನೀವು ಈ ಒಂದು ನೇಚರ್ ಇಂದ ಕಲ್ತಿರೋ ಯಾವ್ದಾದ್ರು ಒಂದು ಲೆಸನ್? ನನಗನ್ಸಿರೋದು ಇಷ್ಟೇ, ಮನುಷ್ಯಂಗೆ ನೆಮ್ಮದಿ ಅಂತ ಇದ್ರೆ ಅದು ಪ್ರಕೃತಿ ಜೊತೆನೆ. ಯಾವುದೇ ದೊಡ್ಡ ಕಾರ್ ತಗೊಂಡು ಓಡಾಡಿ, ಎಷ್ಟೇ ರಿಚ್ ಲೈಫ್ನ ಲೀಡ್ ಮಾಡಿ, ಏನೇ ಮಾಡಿ, ಮನುಷ್ಯಂಗೆ ನೆಮ್ಮದಿ ಅಂತ ಇರೋದೇ ಅದು ಪ್ರಕೃತಿ ಜೊತೆ. ನಾವೆಲ್ಲ ಇನ್ಸ್ಪೈರ್ ಆಗಿರೋದ್ರಿಂದ ಅವರಿಂದನೇ, ನಮ್ಮ ಅಡ್ಡಿ ಬಾಸ್ ಯಜಮಾನ್ರ ಹತ್ರ ಅವ್ರನ್ನ ನೋಡಿನೇ ನಾವು ಕಲ್ತಿರೋದು. ಚೆಕ್ ಮಾಡೋಕ್ಕಾಗಲಿ, ವೈಲ್ಡ್ ಲೈಫ್ಗಾಗಲಿ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳ್ತೀರಾ? ಖಂಡಿತ. ಅಂದ್ರೆ ಈವೆಂಟ್ಸ್ ಅಂತ ಬಂದಾಗ ಎಲ್ಲದಕ್ಕೂ ನೀವೇ ಹೋಗ್ಬೇಕಂತಿಲ್ಲ. ಹೌದು, ಇಲ್ಲ ಹುಡುಗರು ಆಲ್ಮೋಸ್ಟ್ ಎಲ್ಲ ಹುಡುಗರೆ ಮಾಡೋದು. ತುಂಬಾ ಇಂಪಾರ್ಟೆಂಟ್ ಇದ್ದಾಗ, ದೊಡ್ಡ ದೊಡ್ಡ ಇವೆಂಟ್ಗಳಿದ್ದಾಗ ನಮ್ಮ ಪ್ರೆಸೆಂಟ್ ಇದ್ದೇ ಇರೋದು. ಓಕೆ, ಸೊ ಆ ಈವೆಂಟ್ಸ್ ಇಲ್ದಿರೋ ಟೈಮಲ್ಲಿ ಇದು ಟ್ರೆಕ್ಕಿಂಗು, ಟ್ರಾವೆಲಿಂಗು ಅದು ಆಗುತ್ತೆ ತುಂಬಾ. ನಾನು ಅಲ್ಲಿ ಹೋಗ್ಬಿಟ್ಟಿರ್ತೀನಿ, ಅಲ್ಲೆಲ್ಲ ನೆಟ್ವರ್ಕ್ ಸಿಗಲ್ಲ, ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ. ಬಟ್ ಎಲ್ರಿಗೂ ಗೊತ್ತು, ಅಭ್ಯಾಸ ಆಗ್ಬಿಟ್ಟೈತೆ ನಮ್ಮ ಮೈಸೂರು ಈವೆಂಟ್ ಆರ್ಗನೈಸರ್ಗಳಿಗೆಲ್ಲ. ಅವನ್ನೆಲ್ಲ ಹೋಗಿರ್ತಾನೆ, ಮೆಸೇಜ್ ಮಾಡ್ಬಿಡ್ತಾರೆ. ಬಟ್ ನಾ ಎಲ್ಲೇ ಹೋದ್ರೂ ಒಂದು 4-5 ಅವರಲ್ಲಿ ನೆಟ್ವರ್ಕ್ ಸಿಗಬೇಕು, ಆ ಥರ ಏನಾದ್ರು ಒಂದು ಮಾಡ್ಕೊಂಡೇ ಹೋಗೋದು. ಆಲ್ಮೋಸ್ಟ್ ಒಂದೊಂದ್ಸಲ 2-3 ದಿನ ನೆಟ್ವರ್ಕೇ ಇರಲ್ಲ. ಬಟ್ ಅಂತ ಟೈಮಲ್ಲಿ ಅದೇ ಮುಂಚೆನೆ ಎಲ್ಲ ಇದು ಮಾಡ್ಕೊಂಡು ಮಿಸ್ಸು ಆಗಿದೆ ಆ ರೀತಿ ಎಲ್ಲ. ಎಷ್ಟಪ್ಪ ನೀನು ಕಾಲ್ ಮಾಡೋದು, ನೆಟ್ವರ್ಕೇ ಇಲ್ಲ, ಮೆಸೇಜು ಹಾಕಿದೆ ನೀನು ನೋಡಿಲ್ಲ, ನಮ್ಗೆ ಹಿಂಗೆ ಮಾಡ್ಬೋದಾ ನೀನು ಅಂತಾರಲ್ಲ, ಆ ಥರ ಎಲ್ಲ ಆಗಿದೆ, ತುಂಬ ಆಗಿದೆ. ಸೊ ಈ ಥರ ಒಂದು ಟೈಮಲ್ಲಿ ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಬಿಸಿ ಸ್ಕೆಡ್ಯೂಲು, ಟೈಟ್ ಸ್ಕೆಡ್ಯೂಲು, ನೀವು ಟ್ರಾವೆಲಿಂಗು ಮತ್ತು ಈವೆಂಟ್ಸು, ಇದ್ರ ಮಧ್ಯ ಫ್ಯಾಮಿಲಿಗೆ ನೀವು ಯಾವ ರೀತಿ ಟೈಮ್ ಕೊಡ್ತೀರಾ? ಅದೇ ಡೈಲಿ ಮನೆಗೆ ಹೋಗ್ತೀವಲ್ಲ, ಅದೇ ಒಂಥರ ಟೈಮ್ ಕೊಟ್ಟಂಗೆ. ಅದೇ ಎಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಈಗ ಫ್ಯಾಮಿಲಿ ಅವರು ಕೇಳ್ತಾರೆ, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿ, ನೀವು ಟ್ರಾವೆಲ್ ಹೋಗ್ತಿರ್ತೀರಾ, ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ಈ ಥರ ಎಲ್ಲ ಅಡ್ವೆಂಚರ್ ಮಾಡಿಸಲ್ಲ, ಒಳ್ಳೆ ಹೋಮ್ ಸ್ಟೇ ರೆಸಾರ್ಟ್ ಆ ಥರ ಎಲ್ಲ ಕರ್ಕೊಂಡು. ಅಂದ್ರೆ ಈಗ ಅವರಿಗೂ ಆ ಒಂದು ಸಪೋರ್ಟ್ ಇರುತ್ತಾ? ಅಂದ್ರೆ ನೀವು ಬಿಕಾಸ್ ಡೇ ಆ್ಯಂಡ್ ನೈಟ್ ಎಲ್ಲ ಕೆಲಸ ಮಾಡ್ತಿರ್ತೀರಾ, ಕೆಲವೊಂದ್ಸತಿ ಮನೆಗೆ ಬರೋಕ್ಕಾಗಲ್ಲ. ಸೊ ಅವಾಗ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಬಿಟ್ಬಿಟ್ಟಿದ್ದಾರೆ, ನೀನು ಬಸವ ನೀನು ಓಡಾಡ್ಕೊಂಡಿರೋ ಅಂತ. ಸೊ ಮದುವೆ ಆದಮೇಲೂ ಕೂಡ ಅದೇ ಕಂಟಿನ್ಯೂ ಇದೆ, ಏನು ತೊಂದರೆ ಇಲ್ಲ. ನನ್ನ ಮದುವೆ ಆದಮೇಲೆ ಚೇಂಜ್ ಆಗಿರೋ ಅದೊಂಥರ, ನನ್ನ ಮದುವೆ ಮುಂಚೆಯಿಂದನೂ ಹಂಗೆ ಇದ್ದೀನಲ್ವಾ. ಸೊ ಅವರು ಎಲ್ಲ ಗೊತ್ತು, ಇವರು ಹಿಂಗೆ ಓಡಾಡ್ತಾರೆ, ಅವರು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಅವ್ರ ಸಪೋರ್ಟ್ ಖಂಡಿತ ಇಂಪಾರ್ಟೆಂಟು. ಅವ್ರು ನೆಮ್ಮದಿಯಾಗಿದ್ರೆ ತಾನೇ ನಾವಿಲ್ಲಿ ನೆಮ್ಮದಿ ಹುಡುಕೊಂಡು ಹೋಗಕ್ಕೆ ಸಾಧ್ಯ ಅಲ್ವಾ. ಅವ್ರ ಸಪೋರ್ಟ್ ತುಂಬ ಇದೆ. ಓಕೆ, ಸೊ ಪ್ರಶಾಂತ್ ಅವ್ರಿಗೆ ಅಡುಗೆ ಮಾಡಕ್ಕೆ ಬರುತ್ತಾ? ನೋವೇ, ಬಿಸಿನೀರು ಒಂದು ಕಾಯಿಸ್ಬೋದೇನೋ ಅಷ್ಟೇ, ಅದು ಬರಲ್ಲ, ಇನ್ನೇನು ಬರಲ್ಲ. ಓಕೆ, ತಿಂತೀನಿ ಅಷ್ಟೇ. 2 ದಿನ ಬೇಕಾದ್ರೆ ಹಸ್ಕೊಂಡು ಬೇಕಾದ್ರೆ ಇರ್ತೀನಿ. ಈಗ ಎಲ್ಲರೂ ಹೊರಗಡೆ ಹೋದಾಗೆಲ್ಲ ಏನಿಲ್ಲ, ಬರೀ ಒರಿಯೋ ಬಿಸ್ಕೆಟು, ಗುಡ್ಡೆ ಬಿಸ್ಕೆಟು, ನೀರೊಂದು ಮಾತ್ರ ಇರಲೇಬೇಕು. ನೀರು ಇಂಪಾರ್ಟೆಂಟು, ಯಾಕಂದ್ರೆ ಓಡಾಡ್ತೀವಿ, ಇದು ಮಾಡ್ತೀವಿ, ಅದೊಂದು ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಇತ್ತೀಚೆಗೆ ಐ ಥಿಂಕ್ ನೀವು ಒಂದು ತಾರ್ ಗ್ರೂಪ್ ಜೊತೆ ಏನೋ ಟ್ರಾವೆಲ್ ಮಾಡಿದ್ರಿ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು 6 months ಒಂದ್ಸಲ ತಾರ್ ಗ್ರೂಪ್ ಇದೆ, ತಾರ್ ಕ್ಲಬ್ ಅಂತ, ಮೈಸೂರು ತಾರ್ ಟ್ರೈಬ್ಸ್ ಅಂತ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅವರೆಲ್ಲ ನಮ್ಮ ಸ್ನೇಹಿತರುಗಳೇ. ಒಬ್ಬರೇ ಆಗ್ತಿರಲ್ಲ ಬ್ರದರ್, ನಮ್ಮನ್ನ ಕರ್ಕೊಂಡೋಗಿ ಅಂತ ಒಳ್ಳೆ ಜಾಗಕ್ಕೆ ಅಂದಾಗ ಆಕ್ಚುಲಿ ನಾನು ಗ್ರೂಪಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ, ಬಟ್ ಅವ್ರು ಕೇಳ್ಕೊಂಡಾಗ ಕರ್ಕೊಂಡು ಹೋಗ್ಲೇಬೇಕಲ್ವಾ, ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದು ಎಷ್ಟು ದಿನ ಹೋಗಿದ್ರಿ? 2 ದಿನ ಅಷ್ಟೇ. ಎಲ್ಲಿಗೆ? ಇಲ್ಲ, ಕೂರ್ಗು ಹೋಗ್ತಾ ಇರ್ತೀವಿ. ಕೂರ್ಗು, ಸಕಲೇಶ್ಪುರ, ವೆಸ್ಟರ್ನ್ ಘಾಟ್ಸೇನೆ, ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸೇನೆ. ಮತ್ತೆ ರಿಸರ್ವ್ ಫಾರೆಸ್ಟ್ ಆಗಿರ್ಬಾರ್ದು. ಮತ್ತೆ ನಾವು ಹೋಗೋದ್ರಿಂದ ಯಾರಿಗೂ ಏನೋ ತೊಂದರೆ ಆಗ್ಬಾರ್ದು. ಯಾಕೆ ಗೊತ್ತಾ, ಒಬ್ಬರೇ ಹೋಗೋದೇ ಬೇಡ. ಈಗ ಮೊನ್ನೆ ಹೋಗಿದ್ದು ಒಂದು ಇನ್ಸಿಡೆಂಟ್ ಆಯಿತು. ನಾವು ಒಂದು ಬೆಟ್ಟಕ್ಕೆ ಹೋಗಿದ್ದೋ, ಈಗ ಎಷ್ಟು ನಮ್ದೊಂದು 15-20 ಇತ್ತು. ಈಗ ನಾನು ಒಬ್ಬನೇ ಹೋಗೋದ್ರಿಂದ ಏನು ತೊಂದರೆ ಇಲ್ಲ, ನಾನು ರೂಮ್ ವೆಹಿಕಲ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ಜಾಸ್ತಿ ವೆಹಿಕಲ್ ಆದಾಗ ಈಗ ಆಲ್ಮೋಸ್ಟ್ ಎಲ್ಲ ನಿಮಗೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಗ್ರಾವಿಟಿ ವಾಟರ್ಸ್ ಯೂಸ್ ಮಾಡೋದು. ನಿಮ್ಮ ಮನೆಗೆ ಅಲ್ಲಿ ಥರ ಟ್ಯಾಂಕ್ ಏನಿರಲ್ಲ, ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತೆ. ನಾವು ಹೋಗೋ ಜಾಗಗಳು ಹಂಗೆ ಇರುತ್ತೆ. ಈಗ 15 ತಾರು ಹೋಗಿದ್ರಿಂದ ಅಲ್ಲಿ ಪೈಪ್ಗಳು ಹೊಡೆದೋಯ್ತು. ಅವರು ತುಂಬ ತೊಂದರೆ. ಈಗ ನಿಮ್ಮ ಮನೆಗೆ 2 ದಿನ ನೀರು ಬರಲಿಲ್ಲ ಅಂದರೆ ಹೆಂಗಾಗ್ಬೇಡ, ನಿಮ್ದೇನೋ ಬಿಡಿ, ಮೈನ್ ರೋಡಲ್ಲಿ ಇರುತ್ತೆ, ಏನೋ ಸರಿ ಮಾಡ್ಕೊಬೋದು. ಅಲ್ಲೆಲ್ಲ ಯಾವುದೇ ಥರ ಪ್ಲಂಬರ್ಸ್ ಇರಲ್ಲ, ಏನಿರಲ್ಲ, ಎಲ್ಲ ಅವರೇ ಮಾಡಬೇಕು. ಬೆಟ್ಟದ ಮೇಲಿಂದ ಎಲ್ಲೋ ತಂದಿರ್ತಾರೆ. ಆ ರೀತಿ ಎಲ್ಲ ಸಮಸ್ಯೆ ಆಗೋಯ್ತು. ನನಗೆ ಭಾರಿ ಬೇಜಾರಾಗೋಯ್ತು. ನಾನು ಸಾರಿ ಕೇಳಿದೆ ಅವ್ರನ್ನ, ಆ ಮನೆಯವ್ರನ್ನ ಸಾರಿ ಕೇಳಿ, ದಯವಿಟ್ಟು ಅದೇನಾಗುತ್ತೆ ಮಾಡಿ, ನಾನು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಆ ಥರ ಎಲ್ಲ ಮಾಡಿಸ್ತು. ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ. ತುಂಬ ಜನ ಹೋಗೋದು ಕಷ್ಟನೇ.
ಆ ರೀತಿ ಜಾಗಗಳಿಗೆಲ್ಲ ನಾವು ಹೋಗೋಂಥ ಜಾಗಗಳಿಗೆ. ಬಟ್ ಆದಷ್ಟು ನಾನು ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ತೀನಿ. ಓಕೆ. ಕಮ್ಮಿ, ಜಸ್ಟ್ ಕ್ಯಾಶುವಲ್ ಬರೋಂಥ ಜಾಗಗಳಿಗೆನೆ ಕರ್ಕೋದು. ನಾವುಗಳು ಎಕ್ಸ್ಪ್ಲೋರ್ ಮಾಡ್ತೀವಲ್ಲ ಆ ರೀತಿ ಎಲ್ಲ ತುಂಬ ಗುಂಪು ಕಟ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಓಕೆ. ಅಲ್ಲಿಗೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಹೌದು. ನಾವೆಷ್ಟು ಅದರಿಂದ ಇದಾಗಿರ್ತೀವಿ ಅಷ್ಟು ನಮಗೆ ಒಳ್ಳೇದು. ಅಂದ್ರೆ ಸುಮಾರು ಕಡೆ ಅದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ. ಹೋಗ್ಬೇಕಾ ನೀವು ಪ್ಲಾಸ್ಟಿಕ್ ಕ್ಯಾರಿ ಮಾಡಂಗಿಲ್ಲ ಅಥವಾ ಎಲ್ಲೂ ಚೆಲ್ಲಂಗಿಲ್ಲ. ನಾನು ಎಲ್ರಿಗೂ ಹೇಳೋದು ಅದನ್ನೇ, ಇವಾಗ ಏನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ತುಂಬಾ ಜನ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಮತ್ತೆ ನೀವು ಹೋಗ್ತಿರಲ್ಲ, ಹೋಗೋ ಜಾಗದಲ್ಲಿ ಅಲ್ಲಿ ಲೋಕಲ್ಸ್ಗೆ ಬೆಲೆ ಕೊಡಿ. ತುಂಬಾ ಖುಷಿಯ ಪ್ರೀತಿಯಿಂದ ಮಾತಾಡ್ಸಿ. ನೀವು ಪ್ರೀತಿಯಿಂದ ಮಾಡ್ಸಾರ ಮನೆ ಕರ್ಕೊ ಊಟ ಹಾಕ್ತಾರೆ ಅವರು. ನೀವು ಅಲ್ಲೋಗಿ ಅವ್ರ ಜೊತೆ ಜಗಳ ಮಾಡೋದು, ಅವ್ರು ತೊಂದರೆ ಕೊಡೋದು, ಅಕ್ಕಪಕ್ಕ ಅವ್ರ ಜಮೀನುಗಳಿರುತ್ತೆ, ಅವ್ರ ಜಾಗಗಳಿರುತ್ತೆ, ಅವ್ರದ್ದು ಹಸುಗಳಿರುತ್ತೆ, ಯಾರಿಗೂ ಏನೋ ತೊಂದರೆ ಕೊಡಬಾರ್ದು. ಮತ್ತೆ ಗಲೀಜ್ ಮಾಡಕ್ ಹೋಗ್ಬಾರ್ದು. ಮೇಯ್ನ್ ಆಗಿ ಮದ್ಯಪಾನ ಪ್ರಿಯರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ಹೋಯ್ತೀರಾ ಎಣ್ಣೆ ಹೊಡೀರಿ, ಆಯ್ತು ಓಕೆ ಹೊಡಿಲೇಬೇಕು, ಹೊಡೀರಿ ಹೋಗೋ ಜಾಗದಲ್ಲಿ. ದಯವಿಟ್ಟು ಬಾಟ್ಲಿಗಳನ್ನ ಕ್ಯಾರಿ ಮಾಡಿ. ಕಾರಲ್ಲಿ ಹೋಗಿರ್ತೀರಾ, ಕಾರ್ ಒಳಗಡೆ ಹಾಕೊಂಬನ್ನಿ. ಅಲ್ಲಿ ನೀವು ಬಿಸಾಕೋದು, ಅದು ಒಡೆದೋಗೋದು, ಯಾರಿಗೋ ಚುಚ್ಚೋದು, ಮತ್ತೆ ಅವೆಲ್ಲ ಪರಿಸರ ಹಾಳಾಗುತ್ತೆ. ಹಿಂಗಾದಾಗ ಅದ್ರದ್ದು ಇದ್ರ ಕಳ್ಕೊಂತ ಇರತ್ತೆ, ಅದ್ರದ್ದು ಏನೋ ಸೌಂದರ್ಯ ಕಳ್ಕೊಂತ ಇರತ್ತೆ. ಈಗ ಅದನ್ನ ಹೇಳಿದ್ನಲ್ಲ, ಇದೇ ಮುಂಚೆ ಇದೊಂದು 10 ವರ್ಷದಿಂದ ಹೋಗ್ಬೇಕಾದ್ರೆ ಹೆಂಗಿತ್ತು ನಮ್ಮ ವೆಸ್ಟರ್ನ್ ಘಾಟ್ಸ್ ಹೆಂಗಿತ್ತು, ತುಂಬಾ ಸಖತ್ತಾಗಿರ್ತಿತ್ತು. ಇವಾಗ ಎಲ್ಲೋಗಿ ನೀವು ಪ್ಲಾಸ್ಟಿಕ್. ಎಕ್ಸಾಂಪಲ್, ಮೊನ್ನೆ ಕೇದಾರ್ನಾಥ್ ಹೋಗಿದ್ದೆ. ಇದೇ ಕೇದಾರ್ನಾಥ್ ಒಂದು 10 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಿದೆ. ಎಲ್ಲಿ ನೋಡಿ ನಿಮ್ಮ ಪ್ಲಾಸ್ಟಿಕ್ ಎಷ್ಟು ಮೇಂಟೈನ್ ಮಾಡ್ತಾರೆ, ಎಷ್ಟೊಂದು ಮಾಡ್ತಾರೆ. ಕಾಡು ಒಳಗಡೆ ಹೆಸರು ಏನಾಗುತ್ತೆ, ಹರ್ಕೊಂಡು ಹೋಗುತ್ತೆ, ನೀರು ಸೇರುತ್ತೆ, ಒಂದ್ ಕಡೆ ಇದಾಗುತ್ತೆ. ಈ ರೀತಿ ಎಲ್ಲ ತುಂಬ ಹಾಳಾಗ್ತಾ ಇದೆ. ಸೊ ದಯವಿಟ್ಟು ಯಾರೇ ಟ್ರಾವೆಲರ್ಸು, ಎಸ್ಪೆಷಲಿ ಮದ್ಯಪಾನ ಪ್ರಿಯರು, ಎಣ್ಣೆ ಹೊಡೀರಿ, ಆರಾಮ ಹೊಡೀರಿ, ಚಿಲ್ ಮಾಡಿ, ಬಟ್ ಇದನ್ನೆಲ್ಲ ಕ್ಯಾರಿ ಮಾಡಿ. ಮತ್ತೆ ನೀವು ಹೋಗಿ ಬೆಟ್ಟದ ಮೇಲೆ ಹೋಗಿ ಎಲ್ಲೋ ಇದು ಮಾಡಿ ಅಲ್ಲೆಲ್ಲ ಗಲೀಜು ಮಾಡಿ ಅವೆಲ್ಲ ತೊಂದರೆ ಆಗುತ್ತೆ ತುಂಬ. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು, ನಮ್ಮದು ಒಂದು ಹಂಬಲ್ ರಿಕ್ವೆಸ್ಟ್. ಸೊ ಹೀಗೆ ಟ್ರಾವೆಲ್ ಮಾಡ್ತಾ ನೀವು ಈ ಒಂದು ನೇಚರಿಂದ ಕಲ್ತಿರೋ ಯಾವುದಾದ್ರೂ ಒಂದು ಲೆಸನ್ ನಿಮ್ಮ ಲೈಫ್ಗೆ ನೀವು ಅಳವಡಿಸ್ಕೊತೀರಾ ಅಂತ? ನನಗನ್ಸಿರೋದು ಇಷ್ಟೇ, ಮನುಷ್ಯನಿಗೆ ನೆಮ್ಮದಿ ಅಂತ ಇದ್ದರೆ ಅದು ಪ್ರಕೃತಿ ಜೊತೆನೆ. ನೀವೇನೇ ಮಾಡಿ, ಯಾವುದೇ ದೊಡ್ಡ ಕಾರ್ ತಗೊಂಡು ಓಡಾಡಿ, ಎಷ್ಟೇ ರಿಚ್ ಲೈಫ್ನ ಲೀಡ್ ಮಾಡಿ, ಏನೇ ಮಾಡಿ, ಮನುಷ್ಯನಿಗೆ ನೆಮ್ಮದಿ ಅಂತ ಇರೋದೇ ಅದು ಪ್ರಕೃತಿ ಜೊತೆ. ಇದನ್ನ ನಾನು ಎಲ್ಲಿ ನೋಡಿ ಕಲ್ತಿದ್ದು ಗೊತ್ತಾ? ನಮ್ಮ ಯಜಮಾನ್ರ ಹತ್ರ ನೋಡಿ. ನಾವೆಲ್ಲ ಇನ್ಸ್ಪೈರ್ ಆಗಿರೋದ್ರಿಂದ ಅವರಿಂದನೇ, ನಮ್ಮ ಅಡ್ಡಿ ಬಾಸ್ ಯಜಮಾನ್ರ ಹತ್ರ. ಅವ್ರನ್ನ ನೋಡಿನೇ ನಾವು ಕಲ್ತಿರೋದು. ಅವ್ರು ನೋಡಿ ತುಂಬ ಪ್ರಾಣಿಗಳಂದ್ರೆ ಸಖತ್ ಇಷ್ಟ, ಜಾಸ್ತಿ ಸಾಕು ಪ್ರಾಣಿಗಳೀಗ ಹಸುಗಳಾಗಿರ್ಬೋದು, ಕುದುರೆ ಆಗಿರ್ಬೋದು, ಅದಿರಲಿ. ಮತ್ತೆ ಅವರು ವೈಲ್ಡ್ ಲೈಫ್ನ ಎಂಜಾಯ್ ಮಾಡೋದು ಮೊದಲೆಲ್ಲ ತುಂಬ ಹೋಗ್ತಾ ಇದ್ರು, ಸಖತ್ತು. ನಾವೆಲ್ಲ ಅವ್ರು ನೋಡಿನೇ ಇನ್ಸ್ಪೈರ್ ಆಗಿದ್ದು ನಾವೆಲ್ಲ. ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ, ಕಾಡ್ಗೆ ಹೋಗೋದಾಗಿರ್ಬೋದು. ಅಣ್ಣ ಹೋಯ್ತಾವ್ರಲ್ಲ ಏನಿದು, ಆಗೆಲ್ಲ ನಮಗೆಲ್ಲ ವಸ್ತು ಏನೂ ಗೊತ್ತಿಲ್ಲ. ಹೋದ್ಮೇಲೆ ಅಲ್ಲಿ ಸುಖ ಏನು, ಅದ್ರದ್ದು ಇದು ಏನು ಅಂತ ಗೊತ್ತಾಗಿದ್ದೆ ಅಲ್ಲಿಂದ. ಅವ್ರು ನೋಡಿನೇ ನಾವು ಕಲ್ತಿದ್ದು. ಸಂಬೇರಿ ಈ ಥರ ಒಂದು ಟ್ರೆಕ್ ಮಾಡೋಕ್ಕಾಗಲಿ, ವೈಲ್ಡ್ ಲೈಫ್ಗಾಗಲಿ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳ್ತೀರಾ? ಖಂಡಿತ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಪೋಸ್ಟ್ ನೋಡಿದೆ. ಅಂದರೆ ಈಗ ಕೂರ್ಗಲ್ಲೇನೆ ಕೋಟೆ ಬೆಟ್ಟ ಮೇಲೂ ಕೂಡ ತುಂಬ ಜನ ಬಂದು ಒಂದು ಪ್ಲೇಸ್ ಹಾಳು ಮಾಡ್ತಿದ್ದಾರೆ. ಅಲ್ಲಿ ಲೋಕಲ್ ಅವ್ರು ಬಂದು ಕೇಳ್ಕೊಂಡ್ರು ಅವ್ರನ್ನ, ನೋಡಪ್ಪ ಇದನ್ನ ನಾವು ದೇವಸ್ಥಾನ ಇಲ್ಲ, ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ನಾವು ಪೂಜೆ ಮಾಡ್ತೀವಿ ಇಲ್ಲಿ, ಸೊ ದಯವಿಟ್ಟು ಹಂಗೆ ಮಾಡಿ ಅಂತ ಅವ್ರು ಕೇಳಿದ್ರು. ಅವರು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಸೈಡ್ ಆಗಿರ್ಬೋದು, ನಮ್ಮ ಇಷ್ಟ ಅವ್ರು ಮಾತಾಡೋ ಶೈಲಿ ಹೆಂಗೆ ಅಂದ್ರೆ ಒಂಥರ ರೇಗ ಥರ ಇರುತ್ತೆ. ಬಟ್ ಅವ್ರು ಮಾತಾಡೋದೇ ಹಂಗೆ. ಬಟ್ ಇವ್ರು ಅದಕ್ಕೆ ಟ್ರಿಗರ್ ಆಗಿ ಅವ್ರ ಮೇಲೆನೆ ಇದು ಮಾಡೋದು, ನಾವು ಇದು ಮಾಡ್ತೀವಿ, ಏನ್ ಮಾಡ್ತೀರಾ, ಈ ಥರ ಎಲ್ಲ ಆಗುತ್ತೆ. ಸೊ ಅದನ್ನೇ ನಾನು ಹೇಳಿದ್ದು, ಅಲ್ಲಿ ಲೋಕಲ್ಸ್ಗೆ ಬೆಲೆ ಕೊಡಿ. ಅವ್ರು ಏನಾರು ಹೇಳ್ತಾರೆ ಅಂದ್ರೆ ಕೇಳಿ. ಅಂದ್ರೆ ಆ ಸೈಡಿನ ಜನ ಸ್ವಲ್ಪ ಅವ್ರ ಮಾತು ಧಾಟಿನೇ ಹಂಗೆ, ಶೈಲಿ ಅವ್ರು ಮಾತಾಡೋ ಶೈಲಿನೇ ಹಂಗಿರುತ್ತೆ. ಬಟ್ ಅವರು ಆ ರೀತಿ ಇರಲ್ಲ. ಹೌದು. ಈಗ ನಾವೆಲ್ಲ ಸಖತ್ ನಯವಾಗಿ ವಿನಯವಾಗಿ ಮಾತಾಡ್ತೀವಿ. ಮೈಸೂರವರು, ಬೆಂಗಳೂರವರು, ಈ ಕಡೆ ಅವರೆಲ್ಲ, ಆ ಕಡೆ ಎಲ್ಲ ಬೇರೆ. ಈಗ ನಮ್ಮ ಮಂಡ್ಯದವರು ಅಷ್ಟೇನೆ, ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ ಅಲ್ವಾ? ಸೊ ಆ ಥರ ಇರುತ್ತೆ. ಬಟ್ ಅದಕ್ಕೆ ನೀವು ಬೆಲೆ ಕೊಡ್ಲೇಬೇಕು, ಅವ್ರು ಗೌರವ ಕೊಡ್ಲೇಬೇಕು, ಅವ್ರು ಹೇಳೋದನ್ನ ಕೇಳಬೇಕು. ಮತ್ತೆ ಅವ್ರ ದೇವಸ್ಥಾನ ಎಲ್ರಿಗೂ ಒಂದೇ ಅಲ್ವಾ? ಅಲ್ಲಿ ಚಪ್ಪಲಿ ಹಾಕೊಂಡು ಹೋದ್ರೆ ಅವ್ರು ವರ್ಷಕ್ಕೊಂದ್ಸಲ ಭಾರಿ ಪವಿತ್ರವಾದ ಸ್ಥಳ, ಅಲ್ಲೆಲ್ಲ ರಾಮ ಬಂದಿರ್ತಾರೆ. ಅದೇ ಆ ಥರ ಎಲ್ಲ ಪುರಾತನ ಏನೇನೋ ಇರುತ್ತೆ. ಆ ಥರ ಎಲ್ಲ ತುಂಬಾ ಪವಿತ್ರವಾದ ಸ್ಥಳಗಳು ಅವೆಲ್ಲ, ಅವಕ್ಕೆಲ್ಲ ಗೌರವ ಕೊಡಬೇಕು. ಮತ್ತೆ ಅಲ್ಲೋಗಿ ಡ್ರಿಂಕ್ ಮಾಡೋದು, ಅಲ್ಲೋಗಿ ಬಾಟ್ಲ್ ಎಸೆಯೋದು, ಈ ತರ ಆದಾಗ ಲೋಕಲ್ ಅವ್ರಿಗೂ ಬೇಜಾರಾಗುತ್ತೆ. ಅವ್ರು ಏನಂತಾರೆ, ಯಾರನ್ನೂ ಬಿಡ್ಲೇಬೇಡಿ, ಟೂರಿಸ್ಟ್ಗಳನ್ನೇ ಬಿಡಬೇಡಿ, ಯಾರನ್ನು ಬೇಡ, ನಮ್ಗೆ ಯಾರು ಬೇಡ, ನಮ್ಗೆ ಅವ್ರು ಬರೋದು ಬೇಡ, ಏನು ಇಲ್ಲಿ ತಾಳೋದು ಬೇಡ, ಇಲ್ಲಿ ಏನೋ ಅಭಿವೃದ್ಧಿ ಆಗೋದು ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಇರಕ್ ಬಿಡಿ. ನಾವು ನೂರಾರು ವರ್ಷಗಳಿಂದ ಇಲ್ಲಿ ಇರ್ತೀವಿ, ನಮ್ಮ ತಲೆಮಾರುಗಳೆಲ್ಲ ಇಲ್ಲಿ ಇರ್ತೀವಿ, ನಮ್ಗೇನು ತೊಂದರೆ ಕೊಡಬೇಡಿ, ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡೇ ಮಾಡ್ತಾರೆ.
ಅಂದ್ರೆ ಸರ್ಕಾರ ಅಲ್ಲಿನ ಕೇಳೇ ಕೇಳ್ತಾರೆ ಜನಗಳು ಕೂಡ ಅದೊಂದು ಬಿಸ್ನೆಸ್ ನೋಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಈ ಒಂದು ಆಫ್ ರೋಡ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು ಅಂದ್ರೆ ಅವ್ರು ಹೆಂಗ್ ಚಾರ್ಜ್ ಮಾಡ್ತಾರೆ ಅಂದ್ರೆ ಪರ್ ಹೆಡ್ 500 ಈ ತರ ಎಲ್ಲ ಚಾರ್ಜ್ ಮಾಡಿದಾಗ ಏನಿಗೆ ನಾವು ನಮ್ದು ಕಾರಲ್ಲೇ ಬರ್ತೀವಿ, ನಮ್ದು ಗಾಡಿನೇ ತೆಗಿತೀವಿ, ಈ ತರ ಅವರು ನಿಂತ್ಕೊಂತಾರೆ ಜಗಳ ಮಾಡಿ. ಹೌದು 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 ಆ ರೀತಿ ಎಲ್ಲ ಆಗುತ್ತೆ, ತುಂಬಾ ಆಗುತ್ತೆ. ಸೊ ಇವ್ರದ್ದು ಅವ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದು ಮಾಡಬೇಕು. ಏನಿಲ್ಲ, ರೆಸ್ಪೆಕ್ಟ್ ಅಷ್ಟೇ. ಅವರ ಒಂದು ಆಚಾರ ವಿಚಾರಗಳಿಗೆ, ಅವರ ಒಂದು ಇದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಅಂದ್ರೆ ಇವಾಗ ಮಾನ್ಸೂನ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆ ಒಂದು ಯೂತ್ಸ್ಗಳಿಗಾಗಲಿ ಅಥವಾ ನೀವು ಹೇಳ್ದಂಗೆ ಪ್ರಾಣಿ ಪ್ರಿಯರಿಗೆ ಅಥವಾ ಪ್ರಕೃತಿ ಪ್ರಿಯರಿಗೆ ಅದೊಂದಿರುತ್ತೆ, ನಾವು ಮಾನ್ಸೂನ್ ಎಕ್ಸ್ಪ್ಲೋರ್ ಮಾಡಬೇಕು, ಮಾನ್ಸೂನ್ ಟ್ರೆಕ್ಸ್ ಹೋಗ್ಬೇಕು. ಈಗಂತೂ ತುಂಬಾ ಜಾಸ್ತಿ ತುಂಬಾ ಭಯಂಕರ, ಹೌದು ತುಂಬಾ ಭಯಂಕರ ಮಾಡ್ತಾ ಇರ್ತಾರೆ. ಹೌದು. ಸೊ ಈ ತರ ಟೈಮಲ್ಲಿ ಆ ಒಂದು ಮೆಸೇಜಸ್ ನ ಜನಕ್ಕೆ ಹೇಳೋದು ಅಥವಾ ಕ್ಯಾಂಪೇನ್ಸ್ ಮಾಡೋದು, ತುಂಬಾ ಜನ ಆ ಒಂದು ನಿಟ್ಟಿನಲ್ಲೂ ಕೂಡ ಟ್ರೆಕ್ ಮಾಡ್ತಾರೆ, ಕ್ಯಾಂಪೇನ್ಸ್ ಮಾಡ್ತಾರೆ. ಸೊ ಆ ತರ ಏನಾದ್ರು ನೀವು ಇನಿಷಿಯೇಟಿವ್ ತಗೊಂಡ್ ಮಾಡಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನು ಯಾರು ಮಾತ್ರ ಎಂಟರ್ಟೈನೇ ಮಾಡಲ್ಲ, ನಂಗೆ ಅದು ಇಷ್ಟನೇ ಇಲ್ಲ. ಏನಿದ್ರು ಒಬ್ರು ಹೋಗ್ಬೇಕು, ಇಲ್ಲ ಸಮಾನ ಅಭಿರುಚಿ ಇರೋಂಥವ್ರು, ಮನಸ್ಥಿತಿ ಇರೋಂಥವ್ರು ಒಂದು 2-3 ಜನ. ಓಕೆ, ನನಗೆ ಆ ಥರ ಗ್ರೂಪ್ ಹೋಗೋದೇ ಇಷ್ಟ ಇಲ್ಲ ಆ್ಯಕ್ಚುಲಿ. ಗ್ರೂಪ್ ಹೋದಷ್ಟು ತೊಂದರೆ. ಸೊ ಪ್ರಶಾಂತ್ ಅವ್ರು ಪ್ರೈವೇಟ್ ಪರ್ಸನ್ ಖಂಡಿತ. ಕೆಲಸದಲ್ಲಿ ಮಾತ್ರ ಇದಾಗ್ತೀವಿ. ಮೇ ಬಿ ನಮ್ಗೆ ಅವಾಗಿಂದ ಆ ಥರ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರೊಫೆಷನಲ್ ಅಂದ್ರೆ ಎಲ್ಲರೊಟ್ಟಿಗೂ ಇರ್ತೀರಾ, ಬಟ್ ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಅಥವಾ ನೆಮ್ಮದಿ ಒಬ್ಬರೇ ಇರೋದು ತುಂಬಾ ಇಷ್ಟ. ಅದೊಂಥರ ಸ್ವರ್ಗ ಸುಖ. ಸೊ ನಿಮ್ಮ ಒಂದು ಪ್ರೈವಸಿನ ತುಂಬಾ ಎಂಜಾಯ್ ಮಾಡ್ತಾರೆ. ಖಂಡಿತ. ಅದೊಂದು ಏನು, ನಾನು ತುಂಬಾ ರೀಲ್ಸ್ ಅಲ್ಲಿ ವರ್ಡ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಒಂಟಿತನ ಏನದು ಇದೆಲ್ಲ ಆ ಥರ ಎಲ್ಲ ಹಾಕ್ತಾ ಇರ್ತೀನಿ. ಅದೊಂದು ಶಕ್ತಿ, ಅದೊಂದು ಸ್ವರ್ಗ ಸುಖ, ಆ ರೀತಿ ಎಲ್ಲ ತುಂಬಾ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಪ್ರಶಾಂತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಾರೆ? ತುಂಬ ಆಕ್ಟಿವ್ ಆಗಿರ್ತೀನಿ. ಏನಿಲ್ಲ, ರೀಲ್ಸ್ಗಳು ಮಾಡ್ತೀನಿ ನಾನು. ಅಂದರೆ ಡ್ಯಾನ್ಸ್ ಅಲ್ಲ, ನೇಚರ್ ಕಂಟೆಂಟ್ಗಳು, ಒಳ್ಳೆ ವ್ಯೂಸು ಅಥವಾ ನಮ್ಮ ಟೈಗರ್ ಎಲ್ಲ ಸೈಟ್ ಆಗಿರುತ್ತೆ ಅದರದ್ದೆಲ್ಲ ಹಾಕ್ತಾ ಇರ್ತೀನಿ. ಅದು ಬಿಟ್ಟರೆ ನಮ್ಮ ವರ್ಕ್ದು ಹಾಕ್ತಾ ಇರ್ತೀನಿ. ವರ್ಕ್ದು ನಮ್ಮ ಬಾಯ್ಸ್ ಎಲ್ಲ ಗ್ರೂಪಲ್ಲಿ ಬರ್ತಾ ಇರ್ತೀವಿ. ಮಾಸ್ ಸಾಂಗ್ ಹೆಂಗೆ ಹಾಕಿ ಓಡ್ತಾ ಇರುತ್ತೆ, ಆಡ್ತಾ ಇರ್ತೀವಿ ಆ ಥರದ್ದೆಲ್ಲ. ಸೊ ನೀವು ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇನ್ ಜನರಲ್ ಆಗಿ ಕೇಳುವಂಥ ಕ್ವಶನ್ ಇದು, ಯಾವುದಾದ್ರೂ ಸೆಲೆಬ್ರಿಟಿ ಒಟ್ಟಿಗೆ ಈ ಥರ ಹೊರಗಡೆ ಟ್ರಾವೆಲ್ ಮಾಡೋ ಥರ ಅಪರ್ಚುನಿಟಿ ಸಿಕ್ಕಿದ್ಯಾ? ಅದೇ ಶೂಟಿಂಗ್ ಗಿಟಿಂಗ್ ಹೋದಾಗ ಸಿಕ್ಕಿರುತ್ತೆ. ಶೂಟಿಂಗ್ ಗಿಟಿಂಗ್ ಪರ್ಸ್ನಲ್ ಆಗಿಲ್ಲ? ಇಲ್ಲ, ಪರ್ಸ್ನಲ್ ಎಲ್ಲ ಅದೇ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ಪ್ರಶಾಂತ್ ಅವರು ಪ್ರೊಫೆಷ್ನಲಿ ಈಗ ಒಂದು ಬೌನ್ಸರ ಕೆಲಸ ಮಾಡ್ತಾರೆ ಆ್ಯಂಡ್ ಫ್ರೀ ಆಗಿದ್ದಾಗ ಈ ಥರ ಟ್ರಾವೆಲ್ ಮಾಡ್ತಾರೆ. ಇದು ಬಿಟ್ಟು ಏನಾದರೂ ಬೇರೆ ಬಿಸ್ನೆಸ್ ಹತ್ರ ಏನಾದರೂ? ನಂದು ಬಿಸ್ನೆಸ್ ಇದೆ. ನಾನು ಆ್ಯಕ್ಚುಲಿ ಬಿಫೋರ್ ಕರೋನಾ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ. ಆಫ್ಟರ್ ಕರೋನಾ ರಿಯಲ್ ಎಸ್ಟೇಟ್ ಎಲ್ಲ ಸ್ವಲ್ಪ ಇದಾಯಿತು, ತೊಂದರೆ ಆಯಿತು. ಆಮೇಲೆ ಫೈನಾನ್ಸ್ ಮಾಡ್ತಾ ಇದ್ದೆ. ಸೊ ಫೈನಾನ್ಸ್ ಮಾಡ್ತೀರಾ, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ವಲ್ಪ ಕಮ್ಮಿ. ಸೊ ಇವಾಗ ಮೈಸೂರಲ್ಲೇ ಇವಾಗ ಈ ಮುಂಚೆ ಅಂದರೆ ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್, ಸೊ ಮೈಸೂರಲ್ಲೂ ಕೂಡ ತುಂಬ ಎಲ್ಲೋ ಒಂದು ಕಡೆ ಆ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಮೈಸೂರು ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ? ಮೈಸೂರು ಮುಂಚೆ ಥರ ಇಲ್ಲ, ಸಕ್ಕ ಡೆವಲಪ್ ಆಗ್ತಾ ಇದೆ. ತುಂಬ ಜನ ಬರ್ತಾರೆ. ರೆಸಿಡೆನ್ಸಲ್ಲಿ ಲೇಔಟ್ಗಳು ತುಂಬ ಆಗ್ತಾ ಇದೆ. ಸಕ್ಕತ್ ಇನ್ನೂ ಒಳ್ಳೆ ಫ್ಯೂಚರ್ ಇದೆ ನನ್ನ ಪ್ರಕಾರ. ಯಾಕಂದರೆ 10 ವರ್ಷದ ಮುಂಚೆ ಇದ್ದದ್ದು ಮೈಸೂರು ಇವಾಗಿಲ್ಲ. ಮತ್ತು ರೇಟ್ಸ್ಗಳು ಅಷ್ಟೇ, ಸೈಟ್ಗಳ ರೇಟ್ಗಳಾಗಿರ್ಬೋದು ಎಲ್ಲ ಭಯಂಕರ ಅವಾಗೆಲ್ಲ. ನಾವು ಯಾಕಂದರೆ ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದು, ಆವಾಗೊಂದು ರೇಟ್ಗಳಿಗೂ ಇವಾಗೊಂದು ರೇಟ್ಗಳಿಗೂ ಯಪ್ಪ ಭಯಂಕರ ಇಲ್ಲ. ಅದಕ್ಕೆ ಮಾಮೂಲಿ ಆಗ್ತಾ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಸಖತ್ತಾಗಿ ಆಗ್ತಾ ಇದೆ. ಅದೇ ಟ್ರಾಫಿಕ್ಕು ಎಲ್ಲ ತುಂಬ ಜಾಸ್ತಿ ಹೋಗ್ತಾ ಇದೆ. ಮತ್ತು ತುಂಬ ಬಿಲ್ಡಿಂಗ್ಗಳು, ಪಬ್ಗಳು ತುಂಬ ಆಗ್ತಾ ಇದೆ. ಮುಂಚೆಲ್ಲ ಕಮ್ಮಿ ಇದ್ದು ಆ ರೀತಿ. ನಮ್ಮ ಪ್ರೊಫೆಷ್ನಲ್ಲಿ ಹೇಳ್ಬೇಕಂತಂದರೆ ಹೆವಿ ಪಬ್ಗಳಿದೆ. ಬೆಂಗಳೂರಲ್ಲೂ ತುಂಬ ಇದೆ, ಬಟ್ ಮೈಸೂರಲ್ಲೂ ತುಂಬ ಪಬ್ಗಳಾಗ್ತಾ ಇದೆ. ಮೊದಲೆಲ್ಲ ಜಿಮ್ಗಳು ಇರ್ತಿತ್ತು ಆ ಥರ. ಒಂದು ಏರಿಯಾದಿಂದ ಪಕ್ಕದ ಏರಿಯಾ ಒಂದು ಜಿಮ್ ಇರ್ತಿತ್ತು, ಈಗ ಆ ಥರ ಪಬ್ಗಳು. ಸೊ ಬೀಂಗ್ ಅ ಮೈಸೂರಿಯನ್, ಈ ಒಂದು ಕ್ವೆಶ್ಚನ್ ನಿಮಗೆ ಕೇಳಲೇಬೇಕು. ಸೊ ಈ ಬಾರಿ ಮೈಸೂರಿಗೆ 3rd ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ಬಂತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ತುಂಬ ಕಡೆ ಓಡಾಡ್ತೀವಿ, ಇವನ್ ನಾರ್ತ್ ಇಂಡಿಯಾ ಎಲ್ಲ ಓಡಾಡ್ತೀವಿ. ನಮ್ಮೂರ ಥರ ಎಲ್ಲೂ ಇಲ್ಲ, ಅದು ನಿಜ. ನಾರ್ತ್ ಇಂಡಿಯಾ ಆಗಿರ್ಬೋದು, ಎಲ್ಲ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಿ, ತುಂಬ ಓಡಾಡ್ತಾ ಇರ್ತೀವಿ. ನಮ್ಮೂರ ಥರ ಕ್ಲೀನು ಅಂದರೆ ನಮ್ಮ ಮೈಸೂರು ಥರ, ಮೈಸೂರು ಬೆಂಗಳೂರು ಓಕೆ, ಈ ಥರ ಎಲ್ಲೂ ಇಲ್ಲ. ಇಷ್ಟು ಜನನೂ ಅಷ್ಟು ಕ್ಲೀನ್ ಇರಲ್ಲ. ಅಲ್ಲ, ಅಲ್ಲಿ ನಾನು ಇದು ಅಂತ ಹೇಳಕ್ ಬರಲ್ಲ. ಅದೇ ಜನ ಆಗಿರ್ಬೋದು, ಜಾಗ ಆಗಿರ್ಬೋದು, ಸಖತ್ ನಾವೇ ಕ್ಲೀನ್ ಆಗಿರೋದು. ಸೊ ಎಲ್ಲ ಕಡೆ ನೀವು ಈವೆಂಟ್ಸ್ ಮಾಡ್ತಿರ್ತೀರಾ, ಬೌನ್ಸರ್ಸ್ ಹುಡುಗರುಗಳು ಕಳ್ಸಿಕೊಡ್ತಿರ್ತೀರಾ. ಈಗ ನೀವೇ ಕೆಲವೊಂದು ಈವೆಂಟ್ಗಳು ಅಟೆಂಡ್ ಮಾಡ್ತಿರ್ತೀರಾ, ಮತ್ತು ನಮ್ಮ ಮೈಸೂರಿನ ಸೆಲೆಬ್ರಿಟೀಸ್ಗಳು ತುಂಬ ಜನ ಇರ್ತಾರೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ದಸರಾ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ವರ್ಷ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಸೆಲೆಬ್ರೇಷನ್. ಎಲ್ಲೋ ಒಂದು ಕಡೆ ಪ್ರತಿ ವರ್ಷ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೆಲೆಬ್ರಿಟೀಸ್ನ ಕರೆಸ್ತಾರೆ. ಎಲ್ಲೋ ಒಂದು ಕಡೆ ನಮ್ಮೂರಿನ ಪ್ರತಿಭೆಗಳಿಗೇನೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿದ್ಯಾ?
ಅದೆಲ್ಲ ನಾವು ಮಾತಾಡೋದು ತಪ್ಪಾಗುತ್ತೆ. ಅದೇ ಅನ್ಸುತ್ತೆ, ಪರ್ಸ್ನಲಿ ಅನ್ಸುತ್ತೆ. ಬಟ್ ಜನ ರಿಕ್ವೈರ್ಮೆಂಟು ಹಂಗೆ ಇರುತ್ತಲ್ವ ಮೇಡಮ್. ಯಾಕಂತಂದ್ರೆ ಈಗ ನೆನ್ನೆ ಒಂದು ಸೆಲೆಬ್ರಿಟಿ ಬಂದಿದ್ರು, ಅಭಿದಾಸ್ ಅಂತ, ಸೀರಿಯಲ್ ಆಕ್ಟರ್ ಮತ್ತೆ ಸಿನಿಮಾನು ಆಕ್ಟ್ ಮಾಡಿದ್ದಾರೆ. ಸೊ ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಬೀಯಿಂಗ್ ಅ ಮೈಸೂರಿಯನ್, ಎಲ್ಲೋ ಒಂದ್ ಕಡೆ ನಮ್ಮನ್ನೇ ಕರೀತಾ ಇಲ್ಲ, ಯಾರ್ಯಾರನೋ ಕರೀತಾ ಇದಾರೆ. ಹೌದು, ಅದೆಲ್ಲ ಆಗುತ್ತೆ. ಬಟ್ ಜನನ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತಲ್ಲ. ಈಗ ಯಾರು ದೊಡ್ಡ ಬಾಲಿವುಡ್ ಇಂದ ಅಂತಂದ್ರೆ ಜನನು ಹಂಗೆ ಸೇರ್ತಾರೆ. ಮತ್ತೆ ರಿಚ್ನೆಸ್ಸು ಹಂಗೆ ಇರುತ್ತೆ. ಈಗ ದೊಡ್ಡವ್ರು ಬಂದ್ರೆ ಸಖತ್ ಗ್ರ್ಯಾಂಡ್ ಆಗಿ ಮಾಡಿದ್ರು, ಇದು ಮಾಡಿದ್ರೆ ಮಾಮೂಲಿ ಯಾರೋ ಅವ್ರೇನು ಆರ್ಕೆಸ್ಟ್ರಾದಲ್ಲೂ ಬರ್ತಾ ಇರ್ತಾರೆ, ನಾನು ಅವ್ರನ್ನ ಇದು ಮಾಡ್ತಾ ಇಲ್ಲ, ಈ ರೀತಿ ಮನಸ್ಥಿತಿಗಳಿರುತ್ತೆ. ತುಂಬಾ ಗ್ರ್ಯಾಂಡ್ ಅಂದ್ರೆ ಹೊರಗಡೆಯಿಂದೆಲ್ಲ ಅವ್ರಿಗೆಲ್ಲ ಲಕ್ಷ ಲಕ್ಷ ಕೋಟಿ ಕೊಟ್ಟೆಲ್ಲ ಕರೆಸ್ತಾರೆ. ಹೌದು ಹೌದು, ಒಂದು ಗ್ರ್ಯಾಂಡ್ ಜನಗಳನ್ನ ಆಕರ್ಷಣೆ, ಅವ್ರ ರಿಕ್ವೈರ್ಮೆಂಟು ಹಂಗೆ ಇರುತ್ತೆ ಮೇಡಮ್. ಇಲ್ಲಿ ಅವರು ಇಲ್ಲಪ್ಪ ನಮ್ಗೆ ಈ ಥರದವರೇ ಬೇಕು ಅಂತ ಇವ್ರ ರಿಕ್ವೈರ್ಮೆಂಟ್ ಹಂಗೆ ಇದ್ರೆ ಅವರು ಹಂಗೆ ಕರೆಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಹೋಗ್ತಾ ಇರುತ್ತೆ. ಅವೆಲ್ಲ ನಮಗೆ ನಾವು ಹೇಳ್ಕೊಬೇಕಷ್ಟೇ. ಬಟ್ ಎಲ್ರಿಗೂ ಅವ್ರವ್ರ ಅವಕಾಶಗಳು ಇದ್ದೇ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ. ಸೊ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತನಾಡೋದಾದರೆ, ಬಿಫೋರ್ ಕೋವಿಡ್ ಅಥವಾ ಆಫ್ಟರ್ ಕೋವಿಡ್ ಅಥವಾ ಅಪ್ಪು ಸರ್ ಇದ್ದಾಗ, ಈಗ ಅವ್ರು ಹೋದ ಮೇಲೆ ಯಾವ ರೀತಿ ಇಂಡಸ್ಟ್ರಿಲಿ ಬದಲಾವಣೆಗಳು ನೀವು ಕಂಡಿರಂಗೆ? ಮೇಡಮ್, ಅಪ್ಪಣ್ಣನ ಎಲ್ಲರೂ ಮಿಸ್ ಮಾಡ್ಕೊಂತಾರೆ ಖಂಡಿತ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಖಂಡಿತವಾಗ್ಲೂ. ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡಿದ್ದೀವಿ. ಹುಬ್ಳಿ ಯುವರತ್ನ ಮೂವಿ ಇತ್ತಲ್ಲ, ಆ ಟೈಮಲ್ಲೆಲ್ಲ ತುಂಬ ಕೆಲಸ ಮಾಡಿದ್ವಿ. ಪ್ರಮೋಷನ್ ಆಗಿರ್ಬೋದು, ಮತ್ತು ಅವ್ರು ತೀರೋಗೋ ಒಂದಷ್ಟು ದಿನ ಹಿಂದೆನೂ ಯಾವುದೋ ಒಂದು ಇವೆಂಟು, ಅದೆಲ್ಲ ಈಗಲೂ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ಖಂಡಿತ ಅವ್ರನ್ನ ಎಲ್ಲ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ನಾವೆಲ್ಲ ಮೂವಿ ಲವರ್ಸೇ. ಈಗ ನೀವೇ ಆಗಲಿ, ಮುಂಚೆ ಎಲ್ಲ ಎಷ್ಟು ಮೂವಿ ನೋಡ್ತಾ ಇದ್ರಿ, ನಾವು ಎಷ್ಟು ಮೂವಿ ನೋಡ್ತಾರೆ. ಕಮ್ಮಿ ಅಂದ್ರೆ ವಾರಕ್ಕೊಂದು ಮೂವಿ ನೋಡ್ತಾ ಇದ್ದು. ಬಟ್ ಇವಾಗ ಅದು ಕಮ್ಮಿ ಆಗಿದೆ. ಮತ್ತೆ ಅಪ್ಪಣ್ಣನ ಎಲ್ಲ ಮಿಸ್ ಮಾಡ್ಕೊಂತಾರೆ, ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತಾರೆ. ಬಟ್ ಆಫ್ಟರ್ ಕರೋನಾ OTT ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗಿದೆ. ಥಿಯೇಟರ್ಗಳು ಕಮ್ಮಿ ಆಗಿದೆ. ಮೈಸೂರಲ್ಲಿ ಎಷ್ಟು ಥಿಯೇಟರ್ ಇತ್ತು, ಇವಾಗ ಎಷ್ಟಿದೆ ಥಿಯೇಟರ್? ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸರಸ್ವತಿ ಥಿಯೇಟರ್. ಎಂಥವೆಲ್ಲ ಎಂತೆಂಥ ಥಿಯೇಟರ್ಗಳು, ಆ ಥರದ್ದೆಲ್ಲ ಲಕ್ಷ್ಮೀ ಟಾಕೀಸ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬ ಇದಾಗ್ತಾ ಇದೆ. ಮೂವಿ ನೋಡೋರು ನಾವು ಕಮ್ಮಿ ಮಾಡಿದೀವಿ ಮೂವಿನ, ನಾವೆಲ್ಲ ನೋಡ್ತಾ ಇದೀವಿ. ಮೊದಲೆಲ್ಲ ವಾರಕ್ಕೊಂದು ಅಟ್ಲೀಸ್ಟ್ 15 ದಿನಕ್ಕೊಂದಾರು ನೋಡ್ತಾ ಇದ್ದೀವಿ. ಎಲ್ಲ ಫೋನಲ್ಲೇ ಇದಾಗ್ತಾ ಇದೆ. ಅದನ್ನು ಅದೇ ಆಫ್ಟರ್ ಕರೋನಾ ನನ್ನ ಪ್ರಕಾರ OTT ಎಲ್ಲ ಜಾಸ್ತಿ ಆಯಿತು, ಅವಾಗಿಂದ ಕಮ್ಮಿ ಆಗಿದೆ. ಬಟ್ ಒಳ್ಳೆ ಬೊಂಬಾಟ್ ಕಂಟೆಂಟ್ ಇದ್ದು ಚೆನ್ನಾಗಿದ್ರೆ ನೋಡ್ತಾರೆ. ಬಟ್ ಮೊದಲಷ್ಟು ನೋಡ್ತಾ ಇಲ್ಲ. ಮೊದಲು ಎಂತ ಒಂದು ಅವರೇಜ್ ಆಗೈತೆ ಅಂದ್ರೂ ಸುಮಾರಾಗಿ ನೋಡ್ತಾ ಇದ್ರು. ಈಗ ಅದೆಲ್ಲ ಕಮ್ಮಿ ಆಗಿದೆ. ಚೆನ್ನಾಗಿದ್ರೆ ಮಾತ್ರ ನೋಡೋವಂಥದ್ದು ನನಗೆ ಗೊತ್ತಿರಂಗೆ. ಚೆನ್ನಾಗಿ ಮತ್ತೆ ಶೂಟಿಂಗು ಅಷ್ಟೇ. ಮುಂಚೆಲ್ಲ ಎಷ್ಟು ಶೂಟಿಂಗ್ಗಳು ಮಾಡ್ತಾ ಇದ್ದು, ಒಟ್ಟೊಟ್ಟಿಗೆ 4 ಶೂಟಿಂಗ್ ಮಾಡ್ತಾ ಇದ್ದು ಮೈಸೂರಲ್ಲಿ. ಶೂಟಿಂಗ್ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಜಾಸ್ತಿ ಶೂಟಿಂಗ್ ನಡೆಯೋದೆ ಮೈಸೂರಲ್ಲಿ. ಎಷ್ಟು ಶೂಟಿಂಗ್ ನಡೀತೈತೆ, ಇವಾಗೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟೈತೆ. ಒಂದೇ ಟೈಮ್ 4 ಶೂಟಿಂಗ್ ಮಾಡ್ತಾ ಇದ್ದು. ನಾವು ಗ್ಯಾಂಗ್ ಬಾಯ್ಸ್ ಇದೆಲ್ಲ ಮಾಡ್ತಾ ಇರ್ತೀವಿ ಬೌನ್ಸರ್ ಜೊತೆಗೆ. ನಿಮಗೆ ಪೊಲೀಸ್ ಬೇಕಾಗುತ್ತೆ ಖಡಕ್ ಆಗಿ, ನಮ್ಮ ಬೌನ್ಸರ್ಸ್ಗಳನ್ನ ಯೂಸ್ ಮಾಡ್ಕೊಂತಾರೆ. ಅಥವಾ ಗ್ಯಾಂಗ್ ಬಾಯ್ಸ್ ರೌಡೀಸ್ಗಳು ಆ ಥರ ಬೇಕಾಗಿರುತ್ತೆ. ನಮ್ಮ ಹುಡುಗರೆಲ್ಲ ಚೆನ್ನಾಗಿರ್ತಾರಲ್ವ, ಅದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇರ್ತಾರೆ. ಆ ಥರದ್ದೆಲ್ಲ ತುಂಬ ಮಾಡ್ತಾ ಇದ್ದು ಈ ಈವೆಂಟ್ಗಳ ಜೊತೆಗೂ. ಈಗ ಅವೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟೈತೆ, ಸಖತ್ ಕಮ್ಮಿ ಆಗ್ಬಿಟ್ಟೈತೆ. ಶೂಟಿಂಗ್ಗಳೇ ನಡೀತಾ ಇಲ್ಲ, ಕಮ್ಮಿ ನಡೀತದೆ, ಕಮ್ಮಿ ಈ ಥರ ಆಗ್ಬಿಟ್ಟೈತೆ. ಮತ್ತು ಮೂವಿ ನೋಡೋರು ಅಷ್ಟೇ ತುಂಬ ಕಮ್ಮಿ ಆಗಿದ್ದಾರೆ. ಈ ಎಕ್ಸಾಂಪಲ್ ನಾವೇ ಮೂವಿ ಎಲ್ಲಿ ನೋಡ್ತಾ ಇದ್ದೀವಿ, ನಾನು ನೋಡೋ ಸುಮಾರು ದಿನ ಆಯಿತು. ಈ ಥರದ್ದೆಲ್ಲ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಜನಗಳಿಗೂ ಅಥವಾ ಈ ಬೇಸಿಕ್ಲಿ ಜನಗಳಿಗೇನೆ ಕನ್ನಡ ಸಿನಿಮಾದ ಮೇಲೆ ಒಲವು ಕಡಿಮೆ ಆಗಿ ಅಥವಾ ಬೇರೆ ಭಾಷೆಗಳ ಸಿನಿಮಾ ಮೇಲೆ ಒಲವು ಜಾಸ್ತಿ ಆಗಿದೆಯಾ ಅಂತ? ಆಕರ್ಷಣೆ ಇದ್ದೇ ಇರುತ್ತೆ ಮೇಡಮ್. ಬೇರೆ ಭಾಷೆ ಅದೆಲ್ಲ ಅವಾಗಿಂದನೂ ಇದೆ, ಇವಾಗಂತಲ್ಲ. ಹಾಗೆಲ್ಲ ಮೈಸೂರಲ್ಲಿ 100 ಡೇಸ್ ಓಡ್ತಿತ್ತಂತೆ ಯಾವುದು ಹಿಂದಿ ಮೂವಿಗಳು, ತಮಿಳ್ ಮೂವಿಗಳು. ಅವಾಗಿಂದನೂ ಇದೆ, ಇವಾಗ ಅಂತಲ್ಲ, ಅವಾಗಿಂದನೂ ಇದೆ. ಅದೇ ಚೆನ್ನಾಗಿದ್ದರೆ ನೋಡ್ತಾರೆ. ಬಟ್ ನನಗೂ ಅದೇ ಆಶ್ಚರ್ಯ, ಕನ್ನಡ ಸಿನಿಮಾಗಳು ಬರೀ 4 ಸ್ಕ್ರೀನು 3 ಸ್ಕ್ರೀನ್ ಇರುತ್ತೆ. ಬೇರೆ ಲ್ಯಾಂಗ್ವೇಜ್ ಖಾಲಿ ಓಡ್ತಾ ಇರುತ್ತೆ, ಆದರೂ ಅಷ್ಟೊಂದು ಸ್ಕ್ರೀನ್ಗಳು ಕೊಡ್ತಾರೆ. ಅದು ಹೆಂಗೆ ಅಂತ ನಮಗೂ ಇವಾಗ ಸಿನಿಮಾದಲ್ಲಿ ನಾವು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಗೊತ್ತಾಗ್ತಲ್ಲ. ಕನ್ನಡದ ಫಿಲ್ಮ್ಗಳ ಒಂದು ಕತೆಗಳಾಗಿರ್ಬೋದು, ಸಿನಿಮಾಟೋಗ್ರಫಿ, ಎಡಿಟಿಂಗು, ಅಥವಾ ಆಮೇಲೆ ಈ AI ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಏನಾದರೂ ಚೇಂಜಸ್ಗಳು ಆಗಕ್ಕೆ ಸ್ಟಾರ್ಟ್ ಆಯ್ತಾ, ಯಾವ ರೀತಿ ಅಂತ? ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಬಟ್ ಒಂದಂತೂ ಸತ್ಯ, ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ. ಮತ್ತೆ ಅದೇ ಈ ರೀತಿ ಎಲ್ಲ ಈಗ ಎಕ್ಸಾಂಪಲ್ ಈಗ 6 ತಿಂಗಳಲ್ಲೇ ಎಷ್ಟು ಸಿನಿಮಾ ರಿಲೀಸ್ ಆಯಿತು, ಎಷ್ಟು ಲಾಭ ಆಗೈತೆ, ಅದೆಲ್ಲ ನೋಡ್ಲೇಬೇಕಲ್ವ ಮೇಡಮ್. ದುಡ್ಡು ಬಂದರೆ ತಾನೇ ಅವರು ದುಡ್ಡು ಹಾಕೋದು. ಮತ್ತೆ ದುಡ್ಡು ಬರುತ್ತೆ ಅಂದರೆ ತಾನೇ ಅವರು ಖರ್ಚು ಮಾಡೋಕೆ ರೆಡಿ ಇರ್ತಾರೆ. ಸೊ ಇದೆಲ್ಲ ಕೌಂಟ್ ಆಗುತ್ತೆ, ಕ್ವಾಲಿಟಿ ಕೌಂಟ್ ಆಗುತ್ತೆ, ರಿಚ್ನೆಸ್ ಕೌಂಟ್ ಆಗುತ್ತೆ ಸಿನಿಮಾದಲ್ಲಿ. ಸಿನಿಮಾ ಮಾಡಬೇಕು, ಮಾಡ್ತವ್ರು ತುಂಬ ಪಾಪ. ಆ ರೀತಿ ಎಲ್ಲ ಪರಭಾಷೆಗಳಿಗೆ ಇದು ಮಾಡ್ಬೇಕು, ಸೆಡ್ ಹೊಡಿಬೇಕು ಅಂತಂದರೆ ಈಗ ದೊಡ್ಡ ಸಿನಿಮಾಗಳೆಲ್ಲ ಇದೆ.
ಓಕೆ. ನಮ್ಮ ದರ್ಶನ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡವ್ರದ್ದೆಲ್ಲ ಇದೆ. ಯಶೋರ್ ಬಿಡಿ, ಅವ್ರು ನಮ್ಮ ಮಾತಾಡೋಂಗೆ ಇಲ್ಲ. ಆ ರೀತಿ ಎಲ್ಲ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳು ರಿಚ್ ಆಗಿ ಎಲ್ಲ ಇದಾಗುತ್ತೆ. ಸಣ್ಣ ಪುಟ್ಟ ಮಾಮೂಲಿ ಸಿನಿಮಾಗಳು ಆ ರೀತಿ ಸೆಟ್ ಹೊಡಿಯೋ ಥರ ಬರಬೇಕು ಅಂತಂದರೆ ಸಿನಿಮಾ ನೋಡಬೇಕು, ಮೊದಲು ಥರ ಇದು ಮಾಡಬೇಕು. ಇವರು ಒಳ್ಳೆ ಚೆನ್ನಾಗಿ ಮಾಡ್ಬೇಕು ಕತೆಗಳೆಲ್ಲ. ಏನೋ ನಮಗೂ ನೋಡೋದು, ನಮಗೂ ನಿಮ್ಗೇನು ಕ್ವಶನ್, ನಮಗೂ ಅದೇ ಕ್ವಶನ್. ಯಾಕೆ ಹಿಂದಿ ಫಿಲಮ್ ಖಾಲಿ ಓಡ್ತಾ ಇರುತ್ತೆ, ಅದಕ್ಕೆ ಏನು 8 ಸ್ಕ್ರೀನ್ 10 ಸ್ಕ್ರೀನ್ ಕೊಟ್ಟಿರ್ತಾರೆ. ನಮ್ಮ ಮೈಸೂರಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದು ಚೆನ್ನಾಗಿ ಹೋಯ್ತಾ ಇರುತ್ತೆ, ಇದೇ ಬರೀ 4 ಸ್ಕ್ರೀನ್ 5 ಸ್ಕ್ರೀನ್ ಇರುತ್ತೆ. ಯಾವ ಥರ ಏನು ಅನ್ನೋದೇ ಗೊತ್ತಾಗಲ್ಲ ನಮಗೂ. ಅಂದ್ರೆ ಅವರ ಒಂದು ಮೂವಿ ಬಜೆಟ್ ಅಥವಾ ಈಗ ಪ್ರಮೋಷನ್ಸ್ಗೆ ಅಷ್ಟು ಖರ್ಚು ಮಾಡಿರ್ತಾರೆ. ಖರ್ಚು ಮಾಡ್ತಾರೆ. ಈಗೆಲ್ಲ ಒಟ್ಟಿನಲ್ಲಿ ಕಷ್ಟನೇ ಮೇಡಮ್. ಇವಾಗ ಮೊದಲ ಥರ ಅಲ್ಲ. ಮೊದಲೇನೋ ಇದಾಗ್ತಿತ್ತು. ಈಗ ಎಷ್ಟು ನೀವು 1,000 ಕೋಟಿ ಖರ್ಚು ಮಾಡಿರಿ, ಚೆನ್ನಾಗಿಲ್ಲ ಅಂದರೆ ಹೋಯ್ತು ಅಲ್ವಾ. ತುಂಬ ನೋಡಿದ್ದೀರಾ ಆ ಥರದ್ದೆಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಕೂಡ ಬೇರೆ ಬೇರೆ ಪರಭಾಷೆಗಳಿಗೆ ತುಂಬಾ ಬೇಗ ಜಂಪ್ ಆಗ್ತಾ ಇದಾರೆ ಅಂತ ಅನ್ಸುತ್ತಾ? ಅವಕಾಶ ಇದ್ ಕಡೆ ಹೋಗ್ಲೇಬೇಕು ಮೇಡಮ್. ಈಗ ನಾಳೆ ನಿಮ್ಮನ್ನ ತಮಿಳ್ನಾಡಲ್ಲಿ ಕೂಗ್ತಾರೆ, ನೀವು ಹೋಗಲ್ವಾ? ಹೋಗೇ ಹೋಗ್ತೀರಾ. ನನಗೂ ನಾಳೆ ಕೂಗಿದ್ರೆ ಬಪ್ಪ ಇಲ್ಲಿ ಬೋನ್ಸರ್ ಮಾಡು ಅಂತ ನಾನು ಹೋಗ್ತೀನಿ. ಅವಕಾಶ ಇದ್ ಕಡೆ ಮಾಡ್ತಾ ಇರ್ಬೇಕು ಮೇಡಮ್. ಕೆಲಸ ಮಾಡ್ತಾ ಇರಬೇಕು ಮನುಷ್ಯ. ಏನು ಗೊತ್ತಾ, ದುಡಿತಾ ಇರಬೇಕು, ಬ್ಯುಸಿ ಆಗಿರಬೇಕು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ಬೇಕು ಮೇಡಮ್. ಓಕೆ. ಸೊ ಆಪರ್ಚುನಿಟಿ ಎಲ್ಲಿರುತ್ತೆ, ಎಲ್ಲಿ ನಮ್ಮ ಅವಶ್ಯಕತೆ ಇರುತ್ತೆ ತರ್ಬೇಕು, ಮಾಡ್ತಾ ಇರ್ಬೇಕು, ಕೆಲಸ ಮಾಡಬೇಕು. ತಪ್ಪೇನು ಇಲ್ಲಿ ಅಂತಿರಲಿಲ್ಲ. ಬಟ್ ನಮ್ಮ ಕನ್ನಡಾಭಿಮಾನ ಅದೊಂದು ಇರಬೇಕು. ಕೆಲಸ ಎಲ್ಲಿ ಸಿಕ್ಕಿದ್ರು ಮಾಡ್ತಾ ಇರ್ಬೇಕು ಮೇಡಮ್. ಸೊ ಓವರ್ ಆಲ್ ನಿಮ್ಮ ಲೈಫ್ ಜರ್ನಿಯನ್ನು ನೋಡೋದಾದ್ರೆ, ಯಾಕಂದ್ರೆ ಈ ಮುಂಚೆನೂ ನಾನು ಒಂದ್ಸತಿ ಇಂಟರ್ವ್ಯೂ ಮಾಡಿದ್ದೆ, ಅವತ್ತಿನ ಪ್ರಶಾಂತ್ ಅವರಿಗೂ ಈ ಒಂದು ಮೂಮೆಂಟ್ ಇವಾಗ ಇರೋ ಪ್ರಶಾಂತ್ ಅವರಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೇನೆ? ಡಿಫ್ರೆನ್ಸು ಅದೇ 1-2 ವರ್ಷ ಆಯ್ತಾ ಇಂಟರ್ವ್ಯೂ ಮಾಡಿ. ಆಗೈತೆ ಅದೇ 2 ವರ್ಷ ಜಾಸ್ತಿ ಆಗೈತೆ. ಅವಾಗ 31 ವರ್ಷ ಆಯ್ತು, ಇವಾಗ 33 ವರ್ಷ ಆಗೈತೆ. ಅದೇ ಲೈಫ್ ಸ್ಟೈಲು ನಡೀತಾ ಐತೆ, ಕೆಲಸಗಳು ನಡೀತಾ ಇರ್ತದೆ, ಮಾಡ್ತಾ ಇರ್ತೀವಿ. ನಾವು ಜೀವನನ ಅನುಭವಿಸ್ತಾ ಇದ್ದೀವಿ. ಈಗ ಮುಂಚೆ ಎಲ್ಲ ನನಗೂ ಇತ್ತು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಕೋಟಿ ಮಾಡಬೇಕು, ಇತ್ತಾಂಬೇಕು ಅದೆಲ್ಲ ಇತ್ತು. ಯಾವಾಗ ಇದೆಲ್ಲ ಲೈಫು ಎಲ್ಲ ಥರ ನೋಡ್ತಾ ಇದ್ದೀವಿ. ಈಗ ಹೆಂಗೆ ಅನ್ನಿಸ್ಬಿಟ್ಟೈತೆ ಅಂದರೆ ಜೀವನನ ಅನುಭವಿಸ್ಬೇಕು. ಇವತ್ತು ಈ ದಿನ ಫ್ರೀ ಇದ್ದೀನಿ, ಏನಾದ್ರು ಮಾಡಬೇಕು, ಅನುಭವಿಸ್ಬೇಕು ಇವತ್ತಿನ ದಿನ. ಆ ರೀತಿ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ ಮೇಡಮ್. ಮುಂಚೆ ಥರ ಎಲ್ಲ ಹಂಗೆ ಬೆಳಿಬೇಕು, ಹಿಂಗೆ ಬೆಳಿಬೇಕು ಆ ಥರ ಎಲ್ಲ ಏನಿಲ್ಲ. ಬರೋ ಕೆಲಸಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾಡೋ ಕೆಲಸ ಒಬ್ರು ತೊಂದರೆ ಆಗಬಾರ್ದು, ಒಬ್ರು ಮೋಸ ಆಗಬಾರ್ದು, ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು. ಈ ರೀತಿ ಮಾಡ್ಕೊಂಡು ಜೀವನನ ಅನುಭವಿಸ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ. ಓಕೆ. ಸೊ ಓವರ್ ಆಲ್ ಜನಕ್ಕೆ ಏನಾದರೂ ಒಂದು ಮೆಸೇಜ್ ಹೇಳಬೇಕು ಅನ್ನೋದಾದರೆ? ಓವರ್ ಆಲ್ ಅದೇ, ಜೀವನನ ಅನುಭವಿಸಿ. ವಿ ಹ್ಯಾವ್ ಓನ್ಲಿ ಒನ್ ಲೈಫ್. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಏನಪ್ಪ ಒಂದಿನೂ ಸ್ವಲ್ಪ ಇರೋದೇ ಇಲ್ವಲ್ಲ, ಹಿಂಗೆ ಓಡಾಡ್ತೀಯಲ್ಲ ಏನು ಅಂತೆಲ್ಲ ಅಂದಾಗ, ನಮ್ಗಿರೋದು ಒಂದೇ ಜೀವನ, ಚೆನ್ನಾಗಿ ಅನುಭವಿಸಿ. ಆ ರೀತಿ ಹೇಳ್ತಾ ಇರ್ತೀನಿ ಅಷ್ಟೇ. ಈಟ್ ವೆಲ್, ಸ್ಲೀಪ್ ಗುಡ್, ವರ್ಕ್ ಹಾರ್ಡ್. ಜೊತೆ ಟ್ರಾವೆಲ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ಖುಷಿ ಇರುತ್ತೆ ಆ ಕೆಲಸಗಳನ್ನ ಮಾಡಿ. ಸೊ ಈ ಒಂದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಸೊ ಟೈಮ್ ಮಾಡಿಕೊಂಡು ನಮ್ಮ ಪಾಡ್ಕಾಸ್ಟ್ ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ದಿನಗಳಲ್ಲಿ ಹೀಗೆ ನಿಮಗೆ ಹೆಚ್ಚೆಚ್ಚು ವರ್ಕ್ ಸಿಗಲಿ. ಸೊ ಇನ್ನು ಮತ್ತಷ್ಟು ನೀವು ಕೂಡ ಹೆಸರು ಮಾಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಪ್ರಶಾಂತ್ ಅವರೊಟ್ಟಿಗಿನ ಮಾತುಕತೆ ಆಗಿತ್ತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.